ಸ್ನೇಹಿತರೆ ನಮಸ್ಕಾರ. ಪಾಕಿಸ್ತಾನದಿಂದ ಈಗ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬರ್ತಿದೆ. ಕೆಲ ದಿನಗಳ ಹಿಂದೆ ಅಷ್ಟೇ, ಅಂದ್ರೆ ಆಗಸ್ಟ್ 11ರಂದು ಪಾಕಿಸ್ತಾನದಲ್ಲಿನ ಅತಿ ದೊಡ್ಡ ಪ್ರಾಂತ್ಯವಾಗಿರುವ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಬೇರ್ಪಟ್ಟು ತಾನು ಸ್ವತಂತ್ರಗೊಂಡಿರುವುದಾಗಿ ಬಲೂಚಿಸ್ತಾನ ಘೋಷಣೆ ಮಾಡಿಕೊಂಡಿತ್ತು. ಅಷ್ಟೇ ಅಲ್ಲ, ಆಗಸ್ಟ್ 11ರಂದು ಸ್ವತಂತ್ರ ದಿನಾಚರಣೆಯನ್ನು ಕೂಡ ಆಚರಿಸಿಕೊಂಡಿತ್ತು. ಅದೇ ರೀತಿ ವಿಶ್ವ ಸಮುದಾಯ, ವಿಶ್ವಸಂಸ್ಥೆ ಮತ್ತು ಪ್ರಪಂಚದ ದೊಡ್ಡ ದೇಶಗಳಾಗಿರುವ ಅಭಿವೃದ್ಧಿ ಹೊಂದಿದ ದೇಶಗಳಾಗಿರುವ ಚೀನಾ, ಭಾರತ, ಅಮೆರಿಕ ಮತ್ತಿತರ ದೇಶಗಳು ನನಗೆ ಸ್ವತಂತ್ರ ರಾಷ್ಟ್ರದ ಸ್ಥಾನಮಾನ ನೀಡಬೇಕು, ಮಾನ್ಯತೆ ನೀಡಬೇಕು ಅಂತ ಬಲೂಚಿ ನಾಯಕರು ಒಂದು ಮನವಿ ಮಾಡಿಕೊಂಡಿದ್ರು. ಈ ಒಂದು ಘಟನೆ ಬೆನ್ನಲ್ಲೇ, ಅಂದ್ರೆ ಬಲೂಚಿಸ್ತಾನ ಸ್ವತಂತ್ರ ಘೋಷಣೆ ಮಾಡಿಕೊಂಡ ಬೆನ್ನಲ್ಲೇ ಪಾಕಿಸ್ತಾನದಿಂದ ಈಗ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಅದು ಒಬ್ಬ ಪತ್ರಕರ್ತ ಸ್ಫೋಟಕ ಸುದ್ದಿಯನ್ನು ಹೊರಹಾಕಿದ್ದಾನೆ. ಇದರಿಂದಾಗಿ ಇಡೀ ಜಗತ್ತು ಇವತ್ತು ಪಾಕಿಸ್ತಾನದತ್ತ ನೋಡ್ತಿದೆ. ಹಾಗಾದ್ರೆ ಪತ್ರಕರ್ತ ಹಾಕಿದ ಆ ಸ್ಫೋಟಕ ಸುದ್ದಿ ಯಾವುದು? ಮಾಜಿ ಪ್ರಧಾನಿ ಒಬ್ಬರು ಜೈಲಿನಲ್ಲೇ ನಿಗೂಢವಾಗಿ ಹತ್ಯೆ ಆದ್ರ. ವೀಕ್ಷಕರೇ ನೋಡಿ, ಕಳೆದ 3 ದಿನಗಳ ಹಿಂದೆ ಅಷ್ಟೇ ಪಾಕಿಸ್ತಾನದ ಒಬ್ಬ ಪತ್ರಕರ್ತ ವಾಜದ್ ಸಯೀದ್ ಖಾನ್ ಎಂಬ ಪತ್ರಕರ್ತ ಒಂದು ಸ್ಫೋಟಕವಾದ ವರದಿಯನ್ನು ಮಾಡಿದ್ದಾನೆ. ಅದೇನಪ್ಪ ಅಂದ್ರೆ, ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು ಜೈಲಿನಲ್ಲಿ ಮೃತಪಟ್ಟಿದ್ದಾರೆ ಅಂತ ಒಂದು ಸ್ಫೋಟಕ ಸುದ್ದಿಯನ್ನು ಹೊರಗೆಳೆದಿದ್ದಾರೆ. ಇದರಿಂದಾಗಿ ಇಡೀ ಜಗತ್ತಿನಾದ್ಯಂತ ಒಂದಷ್ಟು ಕುತೂಹಲ ಮೂಡಿದೆ. ಅದೇ ರೀತಿ ಜಗತ್ತಿನ ಅನೇಕ ದೇಶಗಳು ಪಾಕಿಸ್ತಾನವನ್ನು ತದೇಕ ಚಿತ್ತದಿಂದ ನೋಡ್ತಿದೆ. ಪಾಕಿಸ್ತಾನದಿಂದ ಯಾವ ರೀತಿಯ ಸ್ಟೇಟ್ಮೆಂಟ್ ಬರುತ್ತೆ? ರಾವಲ್ಪಿಂಡಿಯ ಅದಿಲಿಯಾ ಜೈಲಿನಲ್ಲಿ ಇರ್ತಕ್ಕಂತ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು ಜೈಲಿನಲ್ಲೇ ಮೃತಪಟ್ಟಿದ್ದಾರೆ, ಜೈಲಿನಲ್ಲಿಯೇ ಹತ್ಯೆಗೀಡಾಗಿದ್ದಾರೆ ಎಂಬ ಮಾಹಿತಿ ಈಗ ಜಗತ್ತಿನಾದ್ಯಂತ ಅಲ್ಲದೆ ಪಾಕಿಸ್ತಾನದಲ್ಲಿ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ. ಇಮ್ರಾನ್ ಖಾನ್ ಪಕ್ಷದ ಕಾರ್ಯಕರ್ತರು ಪಾಕಿಸ್ತಾನದ ವಿವಿಧ ನಗರಗಳಲ್ಲಿ, ವಿವಿಧ ಪಟ್ಟಣಗಳಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ನಮ್ಮ ನಾಯಕನಿಗೆ ಏನಾಗಿದೆ? ಸತ್ಯವಾದ ಸುದ್ದಿ ಹೊರಬರಲಿ. ಇಮ್ರಾನ್ ಖಾನ್ ಅವರ ಆರೋಗ್ಯ ಹೇಗಿದೆ? ಅವರು ಜೀವಂತವಾಗಿದ್ದಾರಾ ಇಲ್ವಾ ಎಂಬ ಮಾಹಿತಿಯನ್ನು ಸರ್ಕಾರ ನೀಡಬೇಕು ಅಂತ ತಹರೀಕೆ ಪಾಕಿಸ್ತಾನದ ಅಂದ್ರೆ PTI ಪಕ್ಷದ ಕಾರ್ಯಕರ್ತರು, ಅಂದ್ರೆ ಇಮ್ರಾನ್ ಖಾನ್ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಅಲ್ಲದೆ ಅಲ್ಲಿನ ಸಮ್ಮಿಶ್ರ ಸರ್ಕಾರವನ್ನು ಆಗ್ರಹಿಸುತ್ತಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಅಲ್ಲಿನ ಸರ್ಕಾರ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ. ನೋಡಿ, ಇತ್ತೀಚೆಗಷ್ಟೇ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಪಾಕಿಸ್ತಾನದ ಆರ್ಮಿ ಒಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟಿದೆ. ಅದೇನಪ್ಪ ಅಂದ್ರೆ, ಇಮ್ರಾನ್ ಖಾನ್ ಅವರಿಗೆ ಏನೂ ಆಗಿಲ್ಲ, ಜೀವಂತವಾಗಿದ್ದಾರೆ. ರಾವಲ್ಪಿಂಡಿಯ ಅದಿಲಿಯಾ ಜೈಲಿನಲ್ಲಿ ಇರುವ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಏನೂ ಆಗಿಲ್ಲ, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೇಳಿಕೆಯನ್ನು ಅಲ್ಲಿನ ಆರ್ಮಿ ಕೊಟ್ಟಿದೆ. ನೋಡಿ, ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ, ಪಾಕಿಸ್ತಾನದಲ್ಲಿ ಯಾವಾಗ್ಲೂ ಆರ್ಮಿಯದ್ದೇ ಆಟ. ಅಲ್ಲಿ ಸರ್ಕಾರ ನಡೆಸುವ ನಾಯಕರಿಗಿಂತ ಆರ್ಮಿ ಏನ್ ಸ್ಟೇಟ್ಮೆಂಟ್ ಕೊಡುತ್ತೆ, ಆರ್ಮಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದೇ ಇಲ್ಲಿ ಪ್ರಮುಖವಾದ. ನೋಡಿ, ಆಡಳಿತಾರೂಢ ಸರ್ಕಾರ ಇಮ್ರಾನ್ ಖಾನ್ನ ಆರೋಗ್ಯದ ಕುರಿತು ಇರಬಹುದು ಅಥವಾ ಜೀವಂತ ಇರುವಿಕೆಯ ಕುರಿತು ಯಾವುದೇ ಒಂದು ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಆದ್ರೆ ನೇರವಾಗಿ ಪಾಕಿಸ್ತಾನದ ಆರ್ಮಿ ಇಂಥದ್ದೊಂದು ಮಾಹಿತಿಯನ್ನು ಹಂಚಿಕೊಂಡಿದೆ. ನೋಡಿ, ಇಮ್ರಾನ್ ಖಾನ್ ಅವರ ಕುಟುಂಬಸ್ಥರು ಕೂಡ ಪದೇ ಪದೇ ಕೇಳ್ತಿದ್ದಾರೆ, ಜೈಲಿನಲ್ಲಿ ಇರ್ತಕ್ಕಂಥ ಇಮ್ರಾನ್ ಖಾನ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಅವರು ಬದುಕಿದ್ದಾರೆ ಇಲ್ವೋ, ಒಂದಷ್ಟು ಮಾಹಿತಿ ಕೊಡಿ, ನಮ್ಮ ಭೇಟಿಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಆದ್ರೆ ಅಲ್ಲಿನ ಆರ್ಮಿ ಮತ್ತು ಸರ್ಕಾರ ಬೇಡದ ಷರತ್ತುಗಳನ್ನು ಹಾಕಿ, ಅಂದ್ರೆ ನಿರಾಕರಿಸುವುದಕ್ಕಿಂತಾಗಿ ಬೇಡದ ಷರತ್ತುಗಳನ್ನು, ಅಂದ್ರೆ ಒಪ್ಪಿಕೊಳ್ಳದಂತಹ ಷರತ್ತುಗಳನ್ನು ಆ ಕುಟುಂಬದ ಸದಸ್ಯರಿಗೆ ಹಾಕುವ ಮೂಲಕ ಬಹುತೇಕ ಇಮ್ರಾನ್ ಖಾನ್ ಅವರಿಂದ ದೂರ ಇಟ್ಟಿದೆ ಎಂಬ ಆರೋಪಗಳು ಕೂಡ ಕೇಳಿಬರುತ್ತವೆ. ನೋಡಿ, ಅದಿಲಿಯಾ ಜೈಲಿನಲ್ಲಿರ್ತಕ್ಕಂಥ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಆರೋಗ್ಯ ಸ್ಥಿತಿ ಏನಾಗಿದೆ, ಅಥವಾ ಜೈಲಿನಲ್ಲಿಯೇ ಅವರು ಹತ್ಯೆಯಾಗಿದ್ದಾರಾ ಅಥವಾ ಸಾವನ್ನಪ್ಪಿದ್ದಾರೆ ಎಂಬ ಪ್ರಶ್ನೆಗಳಿವೆ. ನೋಡಿ, ಪಾಕಿಸ್ತಾನದ ಇತಿಹಾಸದುದ್ದಕ್ಕೂ ರಾಜಕೀಯ ನಾಯಕರ ಹತ್ಯೆ ಹೊಸದೇನಲ್ಲ. ಅಲ್ಲಿ ವೀಕ್ಷಕರು ನೋಡಿ, ಪಾಕಿಸ್ತಾನದ ಪ್ರಮುಖ ರಾಜಕೀಯ ನಾಯಕರ ಹತ್ಯೆ ವಿಷಯದಲ್ಲಿ ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ಇತಿಹಾಸವಿದೆ, ಒಂದು ದೊಡ್ಡ ಪರಂಪರೆಯೇ ಇದೆ. ಪಾಕಿಸ್ತಾನದ ಪ್ರಥಮ ಪ್ರಧಾನಿಯನ್ನೇ ಕೂಡ ಹತ್ಯೆ ಮಾಡಲಾಗಿತ್ತು.
ಅಂದ್ರೆ ಪಾಕಿಸ್ತಾನದ ಪ್ರಥಮ ಪ್ರಧಾನಿ ಮಂತ್ರಿ ಆಗಿರುವ ಲಿಯಾಕತ್ ಅಲಿ ಖಾನ್ ಅವರನ್ನು ಕೂಡ ಹತ್ಯೆ ಮಾಡಲಾಗಿತ್ತು. ಅದೇ ರೀತಿ ಜುಲ್ಫಿಕರ್ ಅಲಿ ಭುಟ್ಟೋ ಅವರನ್ನು ಕೂಡ ಹತ್ಯೆ ಮಾಡಲಾಗಿದೆ. ಅದೇ ರೀತಿ ಬೆನ್ಜೀರ್ ಭುಟ್ಟೋ ಅವರನ್ನು ಕೂಡ ಹತ್ಯೆ ಮಾಡಲಾಗಿದೆ. ಹಾಗೆ ಇನ್ನು ಅನೇಕ ನಾಯಕರನ್ನು ಕೂಡ ಪಾಕಿಸ್ತಾನದಲ್ಲಿ ಸದ್ದಿಲ್ಲದೆ ಒಂದು ಧ್ವನಿಯನ್ನು ಅಡಗಿಸಲಾಗಿದೆ. ಹೀಗಾಗಿ ಇಂಥದ್ದೊಂದು ಶಂಕೆ, ಇಂಥದ್ದೊಂದು ಅನುಮಾನ ಮತ್ತೆ ಹುಟ್ಟುವುದಕ್ಕೆ ಕಾರಣವಾಗಿದೆ. 2023ರಲ್ಲಿ ಅಂದ್ರೆ ಭ್ರಷ್ಟಾಚಾರದ ಆರೋಪದಲ್ಲಿ ಇಮ್ರಾನ್ ಖಾನ್ ಅವರನ್ನು ರಾವಲ್ಪಿಂಡಿಯ ಅದಿಲಿಯಾ ಜೈಲಿನಲ್ಲಿ ಇಡಲಾಗಿದೆ. ಬಳಿಕ ಆ ಕುಟುಂಬಸ್ಥರಿಗೆ ಒಂದು ನೋಡುವುದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಮಾತುಕತೆ ಆಡುವುದಕ್ಕೆ ಅವಕಾಶ ಕೊಡ್ತಿಲ್ಲ. ಯಾಕಂದ್ರೆ ಅಲ್ಲಿ ಆಸಿಫ್ ಮುನೀರ್ ಅವರದೇ ದರ್ಬಾರ್ ಆಗಿದೆ. ಪಾಕಿಸ್ತಾನದಲ್ಲಿನ ಸರ್ಕಾರಕ್ಕಿಂತ ಅಲ್ಲಿನ ಆರ್ಮಿ ಮುಖ್ಯಸ್ಥರಾಗಿರುವ ಆಸಿಫ್ ಮುನೀರ್ ಅವರ ಹೇಳಿದಂತೆ ಅಲ್ಲಿನ ಸರ್ಕಾರ ನಡೆದುಕೊಳ್ಳುತ್ತಿದೆ. ಹೀಗಾಗಿ ಬಹುತೇಕ ಇಮ್ರಾನ್ ಖಾನ್ ಅವರು ಹೇಗಿದ್ದಾರೆ, ಜೀವಂತವಾಗಿದ್ದಾರಾ ಅಥವಾ ಇಲ್ಲ ಎಂಬ ವಿಷಯ ತುಂಬಾ ನಿಗೂಢವಾಗಿದೆ. ಹೀಗಾಗಿ ಬಹುತೇಕ ಇಂಥದ್ದೊಂದು ಅನುಮಾನದ ಮೇಲೆ ಅಲ್ಲಿನ ಪತ್ರಕರ್ತ ಇಂಥದ್ದೊಂದು ವರದಿ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ರಾಜಕೀಯ ನಾಯಕರ ಹತ್ಯೆ ಮತ್ತು ನಿಗೂಢ ಹತ್ಯೆ ಸಂಚು ಸಾವಿಗೆ ದೊಡ್ಡದಾದ ಇತಿಹಾಸವೇ ಇದೆ. ಪ್ರಥಮ ಪ್ರಧಾನಿ ಇರಬಹುದು, ಜುಲ್ಫಿಕರ್ ಅಲಿ ಭುಟ್ಟೋ ಇರಬಹುದು, ಅವರ ಮಗಳಾಗಿರ್ತಕ್ಕಂಥ ಬೆನ್ಜೀರ್ ಭುಟ್ಟೋ ಇರಬಹುದು, ಈ ಎಲ್ಲ ನಾಯಕರನ್ನು ಕೂಡ ಹತ್ಯೆ ಮಾಡಲಾಗಿದೆ. ಹೀಗಾಗಿ ಇಂಥದ್ದೊಂದು ಶಂಕೆ ಇಮ್ರಾನ್ ಖಾನ್ ಅವರ ವಿಷಯದಲ್ಲೂ ಕೂಡ ಆಯ್ತಾ ಎಂಬ ಅನುಮಾನ ಅವರ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಆಕ್ರೋಶವನ್ನು ಮಡುಗಟ್ಟುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಬೀದಿಗಳಲ್ಲಿ ಇಮ್ರಾನ್ ಖಾನ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಲ್ಲಿನ ಪ್ರಧಾನಿ ಆಗಿರ್ತಕ್ಕಂಥ ಶಹಬಾಜ್ ಶರೀಫ್ ಇರ್ಬೋದು, ಅದೇ ರೀತಿ ಅಲ್ಲಿನ ಮಿಲಿಟರಿ ಮುಖ್ಯಸ್ಥರಾಗಿರ್ತಕ್ಕಂಥ ಆಸಿಫ್ ಮುನೀರ್ ವಿರುದ್ಧ ಒಂದು ಪ್ರತಿಭಟನೆ ಜೋರಾಗಿ ನಡೆಯುತ್ತಿದೆ. ಅಷ್ಟೇ ಅಲ್ಲ, ಈ ಒಂದು ಸಂಬಂಧ ಇಮ್ರಾನ್ ಖಾನ್ ಬದುಕಿನ ಕುರಿತು, ಜೀವಂತ ಇರುವಿಕೆ ಕುರಿತು ಅಥವಾ ಕೊಲೆಗೀಡಾಗಿದ್ದಾರೆ ಎಂಬ ಕುರಿತು ಸರ್ಕಾರ ಯಾವುದೋ ಸ್ಪಷ್ಟನೆ ನೀಡದೆ ಅಲ್ಲಿನ ಸೇನೆ ಒಂದು ಸ್ಪಷ್ಟನೆ ನೀಡುತ್ತಿರುವುದು ಎಲ್ಲೋ ಒಂದ್ ಕಡೆ ಅನುಮಾನಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದ.